ಇನ್ನೇನು ಶ್ರಾವಣ ಮಾಸ ಪ್ರಾರಂಭ ಆಯಿತು. ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದೇನು ಅಂದರೆ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ನವವಿಧ ಭಕ್ತಿಯಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಥಮದಲ್ಲಿ ಯಾವ ಭಕ್ತಿಯನ್ನು ಹೇಳ್ತಾರೆ ಅಂದರೆ ಅದು ಶ್ರವಣ ಭಕ್ತಿಯನ್ನೇ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಶ್ರವಣವೇ ಬಹಳ ಮುಖ್ಯವಾಗಿರುವಂಥದ್ದು. ಶ್ರಾವಣ ಮಾಸದಲ್ಲಿ ಏನು ಮಾಡಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಮನೆಗೆ ಜಂಗಮರನ್ನು ಕರೆಸಿ ಅವರ ಪಾದೋದಕವನ್ನು ಸ್ವೀಕಾರ ಮಾಡೋದು, ಸಮೀಪದಲ್ಲಿರುವಂತಹ ಶಿವಾಲಯಕ್ಕೆ ಅಥವಾ ಮನೆಯಲ್ಲಿರುವಂತಹ ಶಿವಲಿಂಗಕ್ಕೆ ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಯಿಂದ ಅಭಿಷೇಕವನ್ನು ಮಾಡೋದು. ಪರಮಾತ್ಮ ಅಭಿಷೇಕ ಪ್ರಿಯ, ಅವನಿಗೆ ಶುದ್ಧವಾಗಿರುವಂಥ ಜಲ ಇದ್ದರೆ ಸಾಕು, ಒಂದು ಹನಿ ತಿಳಿ ನೀರಿದ್ರೆ ಸಾಕು, ಇನ್ನೇನೂ ಬೇಕಾಗಿಲ್ಲ. ಅಂತಹ ವಿಶೇಷವಾಗಿರುವಂಥ ತಿಳಿ ನೀರಿಗೆ ತೃಪ್ತಿಯಾಗುವಂಥ ಭಗವಂತ ಯಾರಾದರೂ ಇದ್ದರೆ ಅದು ಶಿವ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನಿತ್ಯವೂ ಈ ರೀತಿಯಾಗಿರುವಂತಹ ನಿಯಮಗಳನ್ನು ನಾವು ಪಾಲನೆ ಮಾಡ್ಕೊಂಡು ಬಂದರೆ ಆ ಮನೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಸಕಾರಾತ್ಮಕ ಶಕ್ತಿ ವೃದ್ಧಿ ಆಗ್ತದೆ, ಪಾಸಿಟಿವಿಟಿ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಉತ್ತಮವಾದದ್ದನ್ನು ಕೇಳೋದು, ಸಾಧ್ಯವಾದರೆ ಶಿವನ ಭಕ್ತಿಯನ್ನು ಮಾಡೋದು, ಸಾಧ್ಯವಾದರೆ ದೇವರ ನಾಮಸ್ಮರಣೆಯನ್ನು ಮಾಡೋದು. ಇದೆಲ್ಲವೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕೇವಲ ನಾವು ಉತ್ತಮವಾಗಿರುವಂತಹ ಶ್ರವಣವನ್ನು ಮಾಡಿದರೆ ಸಾಕು. ಶ್ರವಣವನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ. ಈ ಶ್ರಾವಣ ಮಾಸದಲ್ಲಿ ಅನೇಕ ಕಡೆಗಳಲ್ಲಿ ಪುರಾಣ, ಕೀರ್ತನೆ, ಮಹತ್ವಪೂರ್ಣವಾಗಿರುವಂಥ ದೇವತಾ ಸಂಕೀರ್ತನೆಗಳು ಪ್ರಾರಂಭವಾಗಿರ್ತವೆ. ಹಾಗಾಗಿ ನಿಮಗೊಂದಿಷ್ಟು ಸಮಯ ಸಿಕ್ಕರೆ ಅವುಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿರಿ. ಸಮಯ ಇಲ್ಲದೆ ಹೋದರೂ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಅನೇಕರ ಹಿತವಚನಗಳು ನಮಗೆ ಪ್ರಾಪ್ತಿಯಾಗ್ತವೆ. ಅಂತಹ ಹಿತವಚನಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿರಿ.